ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಬ್ಲಾಗ್. ಇವತ್ತು ಸ್ವಲ್ಪ ನನ್ನ ಮಗನದು ಕಬೋರ್ಡ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ, ಸ್ವಲ್ಪ ಅವ್ನ ಬಟ್ಟೆಗಳೆಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಕೊಟ್ಟು ನಾನು ಕೆಲಸ ಮಾಡಬೇಕು. ಇಲ್ಲಾಂದರೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಹಾಗೆ ಮನೆ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಇಟ್ಟಿರ್ತಾನೆ. ಅವ್ನು ಮಲ್ಕೊಂಡಾಗ ಮತ್ತೆ ಎತ್ತಿಡಬೇಕು, ಮತ್ತು ಅದೇ ಕೆಲಸ ನೋಡಿ. ಸ್ವಲ್ಪ ಎಲ್ಲ ಫೋಲ್ಡ್ ಮಾಡಿಟ್ಟೆ. ಅವ್ನ ಬಟ್ಟೆಗಳು ಬೇಡದಿದ್ದೆಲ್ಲ ಕೆಳಗಡೆ ಇಟ್ಟು ಬೇಕಾಗಿರೋದು ಮಾತ್ರ ಅವ್ನಿಗೆ ಡೈಲಿ ಯಾವುದು ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಜೋಡಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಬೆಳಗ್ಗೆ ಶುಕ್ರವಾರ ಇದರಿಂದ ಪೂಜೆ ಎಲ್ಲ ಮುಗಿಸಿ ಮತ್ತು ದೇವ್ರಿಗೆ ಬೆಲ್ಲದ ಆರತಿ ಮಾಡಬೇಕಿತ್ತು. ಹಾಗೆ ಕೂಡ ಬೆಲ್ಲದ ಆರತಿ ಕೂಡ ಮಾಡಿಬಿಟ್ಟು ಬಂದೆ. ಮನೆ ಪಕ್ಕದಲ್ಲೇ ಇದೆ ದೇವಸ್ಥಾನ, ಹಾಗಾಗಿ ಏನು ದೂರನೂ ಹೋಗಂಗಿಲ್ಲ. ಅದಾದಮೇಲೆ ಈವ್ನಿಂಗ್ ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಬಟ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸಖತ್ತಾಗಿತ್ತು. ಇದಂತೂ ಬ್ರೌನ್ ಬ್ರೆಡ್ಡು, ಅಂದರೆ ಗೋಧಿದ್ದು. ತುಂಬ ಚೆನ್ನಾಗಿರುತ್ತೆ ಈ ಬ್ರೆಡ್ಡು. ನಮ್ಮನೇಲಿ ಇದನ್ನೇ ತರೋದು. ಅದು ಸ್ವಲ್ಪ ಮೈದಾ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಮಗುನೂ ತಿಂತಾನೆ ಅಲ್ವಾ ಅಂದ್ಬಿಟ್ಟು ಆ ಬ್ರೆಡ್ ತರೋದೇ ಇಲ್ಲ, ಇದೇನೇ ಯಾವಾಗಲೂ ತರೋದು. ಮನೆಯೊಳಗೆ ವೀಡಿಯೋ ಮಾಡ್ತಾಯಿದ್ದೆ, ಅದಕ್ಕೆ ಮುಖ ಆ ಕಡೆ ತಿರ್ಸ್ಕೊತಾ ಇದ್ದೆ. ಸಖತ್ತಾಗಿ ಬಂದಿತ್ತು. ಹೊರಗಡೆ ಒಂದೇ ಒಂದು ತಿಂತೀವಿ ಅಷ್ಟೇ, 2-3 ತಿನ್ನೋಕ್ಕಾಗಲ್ಲ. ಬಟ್ ಮನೇಲಿ ಈ ಥರ ತೊಗೊಂಡು ಬಂದು ನಾವೇ ಮಾಡ್ಕೊಂಡ್ರಂತೂ ಸಖತ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ಪನ್ನೀರ್ ಹಾಕಿದ್ರಂತೂ ಸೂಪರಾಗಿರುತ್ತೆ. ನಾನು ಸ್ವಲ್ಪ ಮನೆಯಲ್ಲೇ ಮಾಡಿದ್ದೆ ಪನ್ನೀರು, ಅದು ಸ್ವಲ್ಪ ಇತ್ತು, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು ನಿಜವಾಗ್ಲೂ. ಹೊರ್ಗಡೆ ನಾವು ಯಾವ ಥರ ಟೋಸ್ಟ್ ತಿಂತೀವಿ ಅದಕ್ಕಿಂತ ಸೂಪರಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.